ಹಿರಿಯ ವಕೀಲರು, ಹಿರಿಯ ಹೋರಾಟಗಾರರು ಇಲ್ಲಿ ಬಂದು ಎಲ್ಲರ ಸಮಸ್ಯೆನೂ ಆಲಿಸಿದೀರಾ, ಮಾತಾಡಿದೀರಾ, ಧೈರ್ಯ ಕೊಟ್ಟಿದ್ದೀರಾ. ಇದೇ ಸಂದರ್ಭದಲ್ಲಿ ಒಂದು 6 ತಿಂಗಳ ಹಿಂದೆ ಓಬಳೇಶ್ ಅವರು ಮತ್ತೆ ತ್ಯಾಗರಾಜ್ ಅವರ ಸಮ್ಮುಖದಲ್ಲಿ 1000 ಜನ ಸೇರಿ ಒಂದು ಹೋರಾಟ ಮಾಡಿದ್ರು. ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಬಂದು ಸುದೀರ್ಘವಾಗಿ ಅವ್ರಿಗೆ ಭರವಸೆ ಕೊಟ್ಟರು. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಇದೇ ವಿಧಾನಸೌಧದಲ್ಲಿ 45,000ರಿಂದ 50,000 ರೂಪಾಯಿ ಸಂಬಳ ಕೊಡ್ತೀನಿ ಮತ್ತೆ ಡೈರೆಕ್ಟ್ ಆಗಿ ಇವ್ರ ಅಕೌಂಟ್ಗೆ ಡೆಬಿಟ್ ಮಾಡ್ತೀನಿ ಅಂದ್ರು. ಬಟ್ ಭರವಸೆಗೆ ಇದೆ ಸರ್ ಸಿದ್ದರಾಮಯ್ಯ ಅವ್ರದ್ದು. ನಾವ್ ಹೇಳಿ ಸರ್. ಅದಕ್ಕೆ ನಾನು ಹೇಳಿದೆ, ಕಾನೂನು ಹೇಳಿದೆ, ನಮ್ಗೆ DA ಇದೆ, ಬೋನಸ್ ಇದೆ, ಕ್ಯಾಂಟೀನ್ ಇದೆ, OT ಇದೆ, ಹೌಸ್ ರೆಂಟ್ ಅಲವೆನ್ಸ್ ಇದೆ, ಬಟ್ಟೆ ಇದೆ, ಬಟ್ಟೆ ಅಲವೆನ್ಸ್ ಇದೆ, ಕ್ಯಾಂಟೀನ್ ಇದೆ, ಊಟ ಇದೆ, ರಿಸ್ಕ್ ಅಲವೆನ್ಸ್ ಇದೆ. ಇದೆಲ್ಲ ಕಾನೂನು. ಇದು ಯಾರು ಕೊಡೋದಲ್ಲ, ಇದು ಕಾನೂನಲ್ಲ, ಇದು ಕಾನೂನು. ಈಗ ನಾನು ಹೇಳೋದು ಅಫಿಷಿಯಲ್ ಆಗಿ ನಡೆಸಿ, ದಂಧೆ ಬೇಡ, ಬರೋದು ಭರವಸೆ ಕೊಡೋದು ಅದೆಲ್ಲ ಬೇಡ. ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ಒಂದು ಕಾನೂನು ಪ್ರಕಾರ ಡಿಸ್ಕಷನ್ ಆಗ್ಬೇಕು. 18(3) ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ಪ್ರಕಾರ ಸೆಟಲ್ಮೆಂಟ್ ಆಗ್ಬೇಕು. ಅದರಲ್ಲಿ ನಾವು ಹೇಳ್ತೀವಿ, ಒಂದೇ ಕೆಲಸಕ್ಕೆ ಒಂದೇ ಸಂಬಳ. ಪೌರ ಕಾರ್ಮಿಕರಿಗೆ 40 ಕೊಡ್ತೀರಾ, ನಮಗೂ 40 ಕೊಡಿ. ಇದು ಕಾನೂನು. ಸುಪ್ರೀಂ ಕೋರ್ಟ್ ಆದೇಶಗಳು, ಕರ್ನಾಟಕ ಹೈಕೋರ್ಟ್ ಆದೇಶಗಳು, ಪ್ರತಿಯೊಂದು ಕಾನೂನು ಹೇಳ್ತೀವಿ, ಕಾನೂನನ್ನು ಜಾರಿ ಮಾಡಿ. 12(3) ಸೆಟಲ್ಮೆಂಟ್, 18(3) ಸೆಟಲ್ಮೆಂಟ್, ಲೇಬರ್ ಕಮಿಷನರ್ ಸೈನ್, ಲೇಬರ್ ಮಿನಿಸ್ಟರ್ ಸಿಗ್ನೇಚರ್, ನಮ್ಮ ಲೀಡರ್ಗಳು ಸಿಗ್ನೇಚರ್ಗಳು ಮತ್ತು BBMP ಕಮಿಷನರ್ ಎಲ್ಲ ಸಹಿ ಮಾಡಿದ್ರೆ ಅದು ಬೈಂಡಿಂಗ್. ಸಮಯ ಕೊಟ್ಟಿಲ್ಲ ಅಂದ್ರೆ ಹೈಕೋರ್ಟ್ಗೆ ಕೇಸ್ ಹಾಕಿದ್ರೆ ಕೊಡಿ ಎಂದು ಹೇಳ್ತಾರೆ. ಆವಾಗ್ಲೂ ಸಮಯ ಕೊಟ್ಟಿಲ್ಲ ಅಂದ್ರೆ ಅವ್ರ ಪ್ರಾಪರ್ಟಿನ ಆಫೀಸನ್ನ ಅಟ್ಯಾಚ್ಮೆಂಟ್ ಮಾಡಿ ಕೊಡ್ತಾರೆ. ಕಾನೂನು ರೀತಿ ಮಾಡ್ಬೇಕು, ಭರವಸೆಗಳು ಬೇಡ, ಸೆಟಲ್ಮೆಂಟ್ ಮಾಡಿ. ಸರ್, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಇಡೀ ಕರ್ನಾಟಕದಲ್ಲಿ ದಲಿತ ರಾಮಯ್ಯ, ಶೋಷಿತ ರಾಮಯ್ಯ, ಬಡವರ ರಾಮಯ್ಯ 96,000 ಕೋಟಿ ಇಷ್ಟು ಬಡವರಿಗೆ ಮೀಸಲಿಟ್ಟಿದೆ ಅಂತಾರೆ. ಈ ಒಂದು ಸಮುದಾಯಕ್ಕೆ ಒಂದು ಒಳ್ಳೆಯದು ಮಾತನಾಡ ಬರೀ ಭರವಸೆನೆ ಕೊಟ್ಟಿದ್ದಾರೆ ಸರ್. ಅದೇ ಸರ್, ಈಗ ಸರ್ಕಾರದ ಕೆಲಸ ದೇವರ ಕೆಲಸ ಅಂತಾರೆ. ದೇವರ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಈಗ ಇಷ್ಟು ಜನ ಬಂದಿದ್ದಾರೆ, ಸೇಠಿಗಳಿದ್ದೀರಾ, ಬ್ರಾಹ್ಮಣರಿದ್ದೀರಾ, ಕೋಂಟಿಗಳಿದ್ದಾರ, ಕ್ಷತ್ರಿಯರಿದ್ದಾರ. ಇದು ಯಾಕೆ ನಾವೇ ಮಾದಿಗರು ಒಳ್ಳೆಯವರಿದೆ ಕೆಲಸ ಮಾಡ್ಬೇಕು? ನಮ್ಮ ತಲೆ ಮೇಲೆ ಬರೆದು ಬಿಟ್ಟಿದ್ದಾರೆ. ನಮ್ಮ ಸಮುದಾಯ ಮಕ್ಕಳು ಕೂಡ ಓದಿ ಎಂಜಿನಿಯರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು. ನಮ್ಮ ಮಕ್ಕಳು ಇದೇ ಕೆಲಸ ಮಾಡ್ಬೇಕಾ? ಅವರು BE ಓದಿ ಅಮೆರಿಕಾಗೆ, ಯುರೋಪಿಯನ್ ನಲ್ಲಿ ಓದ್ಬೇಕು. ಈ ಮನುಷ್ಯ ಸಿದ್ಧನಂತೆ ಇರ್ಬೇಕು. ನಾನು ಹೇಳೋದು ಈ ಭರವಸೆಗಳು ಬೇಡ ಸರ್. ನಾವ್ ಏನ್ ಮಾಡ್ಬೇಕು? ಲೇಬರ್ ಮಿನಿಸ್ಟ್ರು, ವಿಕಾಸ್ ಸೌಧ ಎಲ್ರೂ ಕೂತು ಕಾನೂನು ರೀತಿ ಒಂದು ಸೆಟಲ್ಮೆಂಟ್ ಆಗ್ಬೇಕು ಸರ್. ಕಾನೂನು ರೀತಿ ಸೆಟಲ್ಮೆಂಟ್ ಆಗ್ಬೇಕು, ಆದ್ರೆ ಕೋರ್ಟ್ ಅಲ್ಲಿ ಎನ್ಫೋರ್ಸ್ ಆಗುತ್ತೆ ಸರ್. ಈಗ ಇವ್ರೇನು ತ್ಯಾಗರಾಜ್ ಅವರು ಮತ್ತು ಓಬಳೇಶ್ ಅವರು ಹೆಂಗ್ ಮಾಡಿದ್ದಾರೆ, ಇವ್ರ ಅಧ್ಯಕ್ಷರೇ ನಾವು ಲೀಗಲ್ ಆಗಿ ನೀವು ಹಿರಿಯ ವಕೀಲರು, ಇವರು ಕೇಸ್ ಫೈಲ್ ತಗೊಂಡು ಇವ್ರ ಸಮಸ್ಯೆ ಬಗ್ಗೆ ನಾನು ಹಿರಿಯ ವಕೀಲರು ಮಾತ್ರ ಅಲ್ಲ, ಇಡೀ ಬೆಂಗಳೂರು ಇವರು ಎಲ್ಲರೂ ಗೊತ್ತಿದೆ ನನಗೆ. ಎಲ್ಲಾ ವಾರ್ಡು ಓಡಾಡಿದ್ದೀನಿ. ಇವರು ಬರ್ಬೇಕು. ನಾನು ನೆನ್ನೆ ಬಂದಿದ್ರು, ಕರೆದ್ರು, ಬಂದೆ. ಆಫೀಸ್ ಬಂದ್ರೆ ಎಲ್ಲ ಬರೀತೀನಿ. ಅದು ಎಲ್ಲೆಲ್ಲಿ ಪೆಟಿಷನ್ ಹಾಕ್ಬೇಕು, ಯಾರಿಗೆ ಅಧಿಕಾರ ಇದೆ ಎಲ್ಲ ಹೇಳ್ತೀನಿ. ನಾವೆಲ್ಲರೂ ಸೇರ್ಕೊಂಡು ಲೇಬರ್ ಮಿನಿಸ್ಟರ್ ಹತ್ರ ಹೋಗೋಣ. ಒಂದು BWSS ಬಗ್ಗೆ ಲೇಬರ್ ಮಿನಿಸ್ಟರ್ ಸೆಟಲ್ಮೆಂಟ್ ಮಾಡಿಕೊಟ್ರು 1 ತಿಂಗಳ ಮುಂಚೆ. ಇವ್ರದ್ದು ಅದೇ ರೀತಿನಲ್ಲಿ ಆಗ್ಬೇಕು. ಅದಕ್ಕೆ ಗೈಡ್ ಮಾಡ್ತೀನಿ. ನಾನು ಮೊದಲೇ ಹೇಳಿದೆ, ನಾನು ಫೀಸ್ ಗೀಸ್ ಏನು ತಗೊಳ್ಳೋದಿಲ್ಲ, ನನ್ನ ಕೆಲಸ ಫ್ರೀ ಎಂದು ಕೂಡ ಹೇಳ್ತಾ ಇದ್ದೀನಿ. ಅವ್ರು ಯಾವಾಗ ಕರೆದ್ರೇನೋ ಬರೆಯೋಕೆ, ಬರ್ದು ಕೊಡೋಕೆ ನಮ್ ಕೆಲಸ ಫ್ರೀ. ಇವತ್ತು ಬಂದಿದ್ದು 2ನೇ ಸತಿ ಬರೋದು. ಮೊನ್ನೆ ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೆ, ಪರ್ಮಿಷನ್ ಇಲ್ಲದೆ ಹೋಗ್ರಿ ನೀವು ಮಾಡಿ, ನಾನು ಬರ್ತೀನಿ ಅಂದೆ. ಅವ್ರು ಯಾವಾಗ ಕರೆದ್ರೇನೋ ಬರ್ತೀನಿ. ಮೈ ಲೀಗಲ್ ಅಡ್ವೈಸ್ ಇಸ್ ಫ್ರೀ. ನನ್ನನ್ನು ಕಾನೂನು ಸಲಹಾಗಾರರಾಗಿ ಇಟ್ಕೊಂಡ್ರೆ ಸಂತೋಷವಾಗಿ ಒಪ್ಕೊಳ್ತೀನಿ. ಇವರಿಗೆ ಕೆಲಸ ಮಾಡಲು ಅಷ್ಟೊಂದು ನನಗೆ ಆಸೆ ಇದೆ. ಅವ್ರು ನನ್ನ ಉಪಯೋಗ ಪಡಿಸ್ಕೋಬೇಕು. ಅಗತ್ಯ ಸೇವೆ ಬೆಂಗಳೂರಿಗೆ ಏನಾದ್ರು ಇಲ್ಲ ಅಂತ ಹೇಳಿದ್ರೆ, ಬೆಂಗಳೂರು ಗಬ್ಬೆದ್ದು ನಾರುತ್ತೆ. ಬೆಂಗಳೂರಲ್ಲಿ ಕಾಯಿಲೆಗಳು ಪ್ರಾರಂಭ ಆಗ್ತವ, ಬೆಂಗಳೂರಿನಲ್ಲಿ ಸಾವು ನೋವುಗಳು ಪ್ರಾರಂಭ ಆಗ್ತವ. ಇದನ್ನ ಈ ಮಾನಗಟ್ಟ ಸರ್ಕಾರಗಳು ಅರ್ಥ ಮಾಡಿಕೊಳ್ಬೇಕಾಗಿದೆ. ಯಾಕಂದ್ರೆ ಈ ಸೇವೆಯನ್ನ ಇವರು ತಿಳ್ಕೊಂಡಿರೋದು, ಇವರು ಬಿಟ್ಟು ಚಾಕರಿ ಮಾಡ್ಕೊಂಡು ಬಂದಿದ್ರಲ್ಲ, ಹಳ್ಳಿಗಳಲ್ಲಿ ತಲತಲಗಳಂತ ಬಿಟ್ಟು ಚಾಕರಿ ಮಾಡ್ತಾ ಬಂದಿದ್ರಲ್ಲ,
ಇವತ್ತು ಕೂಡ ಈ ಪೌರ ಕಾರ್ಮಿಕರು, ಚಾಲಕರು, ಓಡರ್ಸು ಇವರೆಲ್ಲ ನಮ್ಗೆ ಬಿಟ್ಟು ಚಾಕರಿ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದಾರೆ ಇವರೆಲ್ಲ. ಹಾಗಾಗಿ ಇದು ಬಿಟ್ಟು ಚಾಕರಿ ಅಲ್ಲ. ನಾವು ಖಂಡಿತವಾಗ್ಲೂ ಈ ದೇಶಕ್ಕೆ ಅಥವಾ ಬೆಂಗಳೂರಿಗೆ ಈ ಎಸೆನ್ಷಿಯಲ್ ಕೆಲಸವನ್ನ, ಸೇವೆಯನ್ನ ಮಾಡಕ್ಕೆ ನಾವು ತಯಾರಿದ್ದೀವಿ. ಅದೇ ರೀತಿಯಲ್ಲಿ ನಮ್ಮನ್ನೂ ಕೂಡ ಸಂವಿಧಾನಬದ್ಧವಾಗಿ, ಶಾಸನಬದ್ಧವಾಗಿ ದಿವಂಗತ ಐಪಿಡಿ ಸಾಲಪ್ಪ ಅವರ ಶಿಫಾರಸ್ಸಿನ ಪ್ರಕಾರ